ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ವಿವೇಕ್ ಅಂತ. ಹಾಂ ವಿವೇಕ್, ಹೇಳಪ್ಪ. ಬೆಂಗಳೂರಿಂದ ಬಂದಿರೋದು. ಮೊದಲು ಆಕ್ಸಿಡೆಂಟ್ ಆಗಿತ್ತು, 1 year ಬೇಕು. ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ದೆ, ಅದು ಸರಿ ಹೋಗಿರಲಿಲ್ಲ. ಹೆಡ್ಡೇಕ್ ಇತ್ತು, ಮತ್ತು ನೋಸಿಂದ 1 month ಬ್ಯಾಕ್ ಲೀಕಿಂಗ್ ಆಗ್ತಿತ್ತು, ನೀರು ಥರ ವಾಟರ್ ಇತ್ತು. ನಾನು ಆಗ ಕನ್ಸಲ್ಟ್ ಮಾಡಿದ್ದು ಡಾಕ್ಟರ್ ಮಯೂರ್ ಸರ್, ಅವರು ಚೂಸ್ ಮಾಡಿದ್ದು. ಓಕೆ, ಈ ಆಪರೇಷನ್ ಆಗಿ ಎಷ್ಟು ದಿನ ಆಯಿತು ನಿಮಗೆ? ಟುಡೇ ಇಸ್ 4th day. 3 days are over. Okay, how are you feeling? I am fine. You are fine? You don't even feel like operation is done, no? No. We have shown you the video also. What was the thing? Okay, so very nice. So why did you come to Kuppam from Bangalore? 1 year ಬ್ಯಾಕ್ ಆಕ್ಸಿಡೆಂಟ್ ಆಗಿತ್ತು. ಲಾಸ್ಟ್ ಅಲ್ಲಿ ಕೆಂಪೇಗೌಡ ಹಾಸ್ಪಿಟ್ಲು ಮತ್ತು ವಿಕ್ಟೋರಿಯಾ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಆಗಿತ್ತು. ಸೊ ಲಾಸ್ಟ್ ಇವಾಗ ಒಂದು 2 weeks ಬ್ಯಾಕ್ ಸರ್ ಮಯೂರ್ ಸರ್ ನಾವು ನೋಡಿ ಕನ್ಸಲ್ಟ್ ಮಾಡಿದ್ವಿ. ಅವನಿಗೆ ನೋಸಲ್ಲಿ ವಾಟರ್ ಬರ್ತಿತ್ತು, ಮತ್ತೆ ಅದನ್ನ ಓಪನ್ ಮಾಡಬೇಕು ಅಂತ ಬೇರೆ ಕಡೆ ಡಾಕ್ಟರ್ ಹೇಳಿದ್ರು, ವಿಕ್ಟೋರಿಯಾ ಇದು ಕೆಂಪೇಗೌಡ ಹಾಸ್ಪಿಟಲ್. ಅದನ್ನ ನಾವು ಬೇಡ ಅಂತೇಳಿ ಪೋಸ್ಟ್ಪೋನ್ ಮಾಡಿದ್ವಿ. ಸರ್ ಮಯೂರ್ ಸರ್ ಅದನ್ನ ನೋಡಿದ್ಮೇಲೆ ಎಂಡೋಸ್ಕೋಪಿ ಮಾಡಿ ಟ್ರೈ ಮಾಡೋಣ ಅಂತೇಳಿ ಅಲ್ಲಿ ಎಲ್ಲ MRI ಎಲ್ಲ ಮಾಡಿ ಮತ್ತೆ ಇಲ್ಲಿ ಕುಪ್ಪಂಬಲ್ಲಿ ಬಂದು ಟ್ರೈ ಮಾಡಿದ್ದಾರೆ. ಸೊ ಸಕ್ಸಸ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇವಾಗ ನೋಸಲ್ಲೆಲ್ಲ ಏನು ವಾಟರ್ ಬರ್ತಾ ಇಲ್ಲ. ಸೊ ನಮ್ಗೆ ಸ್ಯಾಟಿಸ್ಫೈಸ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ ಮಯೂರ್ ಸರ್. ಬ್ಯಾಂಗ್ಳೂರ್ನಲ್ಲಿ 5 lakhs 6 lakhs ಆಗುತ್ತೆ ಅಂತ ಹೇಳಿದ್ರು. ಮತ್ತೆ ಓಪನ್ ಮಾಡಬೇಕು, ಎಂಡೋಸ್ಕೋಪಿ ಆಗಲ್ಲ ಅಂತ ಹೇಳಿದ್ರು. ಸೊ ಇಲ್ಲಿ ಕುಪ್ಪಂಬಲ್ಲಿ ಬಂದು ನಮ್ಗೆ ಇವಾಗ 1 lakh ಅಮೌಂಟ್ 125 lakhs ಅಲ್ಲಿ ಆಗುತ್ತೆ ಅಂತ ಹೇಳಿದ್ದಾರೆ. 25 lakh ಹೆಡ್ ಬಿಟ್ಟು 1.25. So it is almost 4 times lesser the price. Kuppam. And weather, traffic ಟ್ರೈನಲ್ಲಿ ಬಂದಿದೆ. ಟ್ರಾಫಿಕ್ ಇಲ್ಲ ಕುಪ್ಪಂ ಒಳಗಡೆ. ಕುಪ್ಪಂ ಟ್ರಾಫಿಕ್ ಏನಿಲ್ಲ. ವಾತಾವರಣ ಹೆಂಗಿದೆ? ವಾತಾವರಣ ಚೆನ್ನಾಗಿದೆ ಸರ್. ಓಕೆ. ಸೊ ಇಲ್ಲೆಲ್ಲ ಏರ್ ಎಲ್ಲ ಇದು ಗಾಡಿ ಟ್ರಾಫಿಕ್ ಏನಿಲ್ಲ. ಸೊ ಬೆಂಗಳೂರಿಗಿಂತ ಬೆಟರ್ ಕುಪ್ಪಂ ಸರ್. ಓಕೆ, ಸರಿ ಸರ್. ಸರಿ ವಿವೇಕ್, ನಾವು ವಾಟ್ ಈಸ್ ದ ಮೆಸೇಜ್ ಫ್ರಮ್ ಯು ಟು ದ ಪಬ್ಲಿಕ್ಗೆ ಏನು ಹೇಳ್ತೀಯಾ? ಗಾಡಿ ಓಡಿಸ್ಬೇಕಾದ್ರೆ ಎಲ್ಲರ ಹೆಲ್ಮೆಟ್ ಹಾಕೊಳ್ಳಿ, ಇನ್ಶೂರೆನ್ಸ್ ಇದ್ರೆ ಮಾತ್ರ ಗಾಡಿ ಓಡಿಸಿ, ಮತ್ತೆ ಲೈಸೆನ್ಸ್ ಇದ್ದವ್ರು ಮಾತ್ರ ಓಡಿಸಿ, ಚಿಕ್ಕ ಮಕ್ಳು ಯಾರು ಓಡಿಸ್ಬೇಡಿ. ಕರೆಕ್ಟ್. ಅವಾಗ ನೀನು ಚಿಕ್ಕ ಮಗು ಇದೆ 16. So that is the issue. Underage driving, underage riding, not wearing helmet, all these things are contributing to head injuries, and you have suffered for 1 year now. Okay, so you have to tell people wear helmet, drive we have to safely, wear helmet, and we have slowly drive the vehicles in traffic or on the highways. highways. Very good. Okay, thank you Viveka. Okay, all the best. Thank you, sir. Thank you.